ಶುಭೋದಯ ವಿದ್ಯಾರ್ಥಿಗಳ. ಇಂದಿನ ತರಗತಿಯಲ್ಲಿ ನಾವು ನಾನಾರ್ಥಗಳನ್ನು ನೋಡ್ತಾ ಇದ್ದೋ. ಈಗ ನಾಲ್ಕನೆಯದು ದೇಶ್ಯ ಅನ್ಯದೇಶ್ಯಗಳು ಹಾಗೂ ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಏನಪ್ಪ ಈ ದೇಶೀಯ ಅನ್ಯದೇಶೀಯ ಹಾಗೂ ತತ್ಸಮ ತದ್ಭವ ಪದಗಳು ಅನ್ನುವಂಥದ್ದು? ಇಲ್ಲಿ 45ನೇ ಪ್ರಶ್ನೆ ಕಡ್ಡಾಯವಾಗಿ ನಿಮಗೆ 2 ಅಂಕಗಳಿಗೆ ಕೊಟ್ಟಿರ್ತಾರೆ. ಇದನ್ನು ನಾವೀಗ ನೋಡ್ತಾ ಹೋಗೋಣ. ಭಾಷೆ ಅನ್ನುವಂಥದ್ದು ನಿಂತ ನೀರಲ್ಲ, ಹರಿತಾ ಹೋಗುವಂಥ ನದಿಯ ಹಾಗೆ ಪ್ರತಿಯೊಂದು ಒಂದೊಂದು ಹಂತದಲ್ಲಿಯೂ ಒಂದೊಂದು ಸಾಮ್ರಾಜ್ಯದ ಒಂದೊಂದು ಕಾಲಘಟ್ಟದಲ್ಲಿಯೂ ಕೂಡ ಒಂದೊಂದು ರೀತಿಯಾದಂಥ ಪದಗಳ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇಲ್ಲಿ ಕನ್ನಡ ಭಾಷೆಗೆ ಬೇಕಾದಷ್ಟು ಎಲ್ಲ ಭಾಷೆಗಳ ಒಂದು ಬೆರೆತಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದನ್ನೇ ಅನ್ಯ ದೇಶೀಯ ಪದಗಳು. ದೇಶೀಯ ಪದಗಳು ಅಂದರೆ ನಮ್ಮ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವು. ಅನ್ಯ ದೇಶೀಯ ಅಂದರೆ ಹೊರಗಡೆಯಿಂದ ಬಂದಂಥವು ಅನ್ನುವಂಥ ಅರ್ಥ. ಇದನ್ನು ನಮ್ಮ ಜ್ಞಾನದ ಒಂದು ವಿಕಾಸಕ್ಕಾಗಿ ಇದನ್ನು ಓದಿ ನಾವು ತಿಳ್ಕೊಬೇಕಾಗ್ತದೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಸಂಸ್ಕೃತ ತತ್ಸಮ ತದ್ಭವಗಳನ್ನು ನಾವು ನೋಡ್ತಾ ಹೋದರೆ ಕನ್ನಡದಲ್ಲಿ ಸಂಸ್ಕೃತ ಅದು ತತ್ಸಮ, ತತ್ ಪ್ಲಸ್ ಸಮ. ತತ್ ಅಂದರೆ ಅದಕ್ಕೆ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬದಲಾವಣೆ ಆಗುವಂತಹ ಅದನ್ನು ತದ್ಭವಗಳು ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಮೊದಲನೇದು ಉದಾಹರಣೆ ವೇತ್ರ ಬೆತ್ತ, ವೇಗ ಬೇಗ, ವೈಶಾಖ ಬೇಸಿಗೆ. ಹಾಗೆ ಮೊದಲನೇದು ಎ ಐ ಓ ಔ ಕಾರಗಳಿಂದ ಕೂಡಿದ ಶಬ್ದಗಳು ಇರೋದಿಲ್ಲ. ಹಂಗಾಗ್ಲಾಗಿ ಇಲ್ಲೂ ಕೂಡ ನಾವು ಎರಡನೇದರಲ್ಲಿ ಋಕಾರದ ಅಥವಾ ವಿಸರ್ಗಾಂತ್ಯ ಶಬ್ದಗಳಿದ್ದರೆ ಅವನ್ನ ಸಂಸ್ಕೃತದಿಂದ ಬಂದವು ಅಂತ ನಾವು ಊಹೆ ಮಾಡ್ತೀವಿ. ಋಷಿ, ರಿಸಿ, ಮೃಗ, ಮಿಗ, ಶೃಂಗ, ಸಿಂಗ, ಋಣ, ರಿಣ. ಹಾಗೆ ಶಕಾರ, ಶಕಾರಗಳಿಂದ ಕೂಡಿದ ಶಬ್ದಗಳು. ಇವು ಕೂಡ ಅಚ್ಚ ಕನ್ನಡ ಪದಗಳಲ್ಲ, ಸಂಸ್ಕೃತ ಭಾಷೆಯವು. ಔಷಧ, ಔಷಧ, ಭಾಷೆ, ಭಾಷೆ, ವೇಷ, ವೇಷ, ಋಷಿ, ಋಷಿ ಅನ್ನುವಂಥದ್ದು. ಸಹಜವಾಗಿ ಮಹಾಪ್ರಾಣಾಕ್ಷರಗಳಿಂದಲೂ ಕೂಡ ಇವು ಕನ್ನಡದಲ್ಲಿ ಇಲ್ಲ. ಅವು ಸಂಸ್ಕೃತದಿಂದ, ಮರಾಠಿ, ಪ್ರಾಕೃತ ಭಾಷೆಯಿಂದ ಬಂದಂಥವಾಗಿವೆ, ತದ್ಭವಗಳಾಗಿವೆ. ಅವನು ಕೂಡ ನಾವು ನೋಡ್ತಾ ಹೋಗೋಣ. ಉದಾಹರಣೆಗೆ ಗ್ರಂಥಿ, ಗಂಟು, ಚತುರ್ಥಿ, ಚೌತಿ ಅಥವಾ ಚೌತಿ, ಗೂಖ, ಗೂಬೆ, ಗೂಗೆ, ಘಟಿಕ, ಗಳಿಗೆ, ಗೋಷ್ಠಿ, ಗೊಟ್ಟಿ ಅನ್ನುವಂಥದ್ದು. ಹಾಗೆಯೇ ವ್ಯಂಜನ ಆದಿವ್ಯಂಜನ ಮತ್ತು ದ್ವಿತ್ವಗಳು ಕೂಡ ಇರೋದಿಲ್ಲ. ಅವು ಕೂಡ ಸಂಸ್ಕೃತದಿಂದ ಬಂದಂಥವು. ಅವಕ್ಕೆ ಉದಾಹರಣೆ ಬ್ರಹ್ಮ, ಪ್ರಲಾಪ, ಶ್ರೇಣಿ, ತಂತ್ರಿ ಮುಂತಾದ ಪದ. ಹಾಗೆ ವಿಜಾತಿ ವ್ಯಂಜನಗಳು, ದ್ವಿತ್ವಗಳು ಕೂಡ ಇರೋದಿಲ್ಲ. ಅವು ಕೂಡ ಸಂಸ್ಕೃತದಿಂದ ಬಂದಂಥವು. ಅವು ಸ್ವರ್ಗ, ಪಕ್ಷಿ, ನಿತ್ಯ ಅನ್ನುವಂಥವು. ಹೀಗೆ ಕನ್ನಡದಲ್ಲಿ ಗ, ಜ, ಸ, ದ, ಬ, ಎ, ಓ ಕಾರಗಳಿಂದ ಕೂಡಿದ ಶಬ್ದಗಳು ಹೆಚ್ಚಾಗಿರ್ತವೆ. ಅಗಸ, ಗಂಟು, ಇಟ್ಟಿಗೆ, ಜನ, ಜೂಜು, ಸಂಜೆ, ಜಡೆ, ಕಡಗ, ಅಡವಿ, ಮಡು, ದನಿ, ಬಡಗಿ. ಇನ್ನೂ ಅನೇಕ ಲಕ್ಷಣಗಳು ಅಂದರೆ ಉದಾಹರಣೆಗಳು ಇರ್ತವೆ ಅನ್ನುವಂಥದ್ದು. ಇಲ್ಲಿ ಅಚ್ಚ ಕನ್ನಡದ ಪದಗಳು ಇವೆ ನೋಡಿ, ನೋಡ್ತಾ ಹೋಗಿ. ಮೂಡಣ, ಪಡುವಣ, ಬಡಗ್ಲ, ತೆಂಗ್ಲ, ನೇಸರ, ತಿಂಗಳ, ಹೊಲ, ಮನೆ, ಇತ್ಲು, ಗದ್ದೆ ಇವೆಲ್ಲ ಅಚ್ಚ ಕನ್ನಡ ಪದ. ಹಾಗೆಯೇ ಅನ್ಯ ದೇಶೀಯ ಪದಗಳು ಕೂಡ ಎಲ್ಲಿಂದ ಬರ್ತವೆ ಅಂದರೆ ನೋಡಿ, ಮೊಘಲರು, ನಿಜಾಮರು, ಬಹುಮನಿ ಸುಲ್ತಾನರು ಆಡಳಿತ ನಡೆಸುವಾಗ ಇವು ಸಂಸ್ಕೃತ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಕೂಡ ಬಿದ್ದಿದೆ. ಅದರ ಜೊತೆಯಲ್ಲಿ ಈ ದೇಶವನ್ನು ಆಳಿದಂತಹ ನಮ್ಮ ಪಾಶ್ಚಾತ್ಯರು ಇವರೆಲ್ಲ ಯಾರು? ಮೊಘಲರು, ನಿಜಾಮರು, ಬಹುಮನಿ ಸುಲ್ತಾನರೆಲ್ಲ ಮಧ್ಯ ಏಷ್ಯಾದಿಂದ ಬಂದಂಥವ್ರು ಇವರೆಲ್ಲ ಹೊರಗಡೆಯಿಂದ.
ಅದರ ಜೊತೆಯಲ್ಲಿ ಪಾರಸಿ ಉರ್ದು ಭಾಷೆಗಳ ಪ್ರಭಾವ ಕೂಡ ಕನ್ನಡ ಭಾಷೆ ಮೇಲೆ ಬಿದ್ದಿದೆ. ಅದಾದಮೇಲೆ ಕರಾವಳಿ ಪ್ರದೇಶಕ್ಕೆ ಬಂದಾಗ ಈ ಭಾಷೆ ಪದಗಳು ಬಂದೋ. ಪೋರ್ಚುಗೀಸರು, ಫ್ರೆಂಚರು, ಇಂಗ್ಲೀಷರು ವ್ಯಾಪಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅನೇಕ ಭಾಷೆಗಳು ಕೂಡ ಇಲ್ಲಿ ಪ್ರಭಾವವನ್ನು ಬೀರಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋಂಥದ್ದು. ಇಲ್ಲಿ ಅರಬ್ಬಿ ಭಾಷೆಯಿಂದ ಬಂದಂಥವು ಯಾವ್ಯಾವು ಅಂತ ಇದೆ ನೋಡಿ. ಉದಾಹರಣೆಗೆ ಅಮಲ್ದಾರ, ಅಜ್ಜಿ, ಹವಾಲು ಇವೆಲ್ಲನೂ ಓದ್ತಾ ಹೋಗಬೇಕು. ನಿಮ್ಮ ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳಿ ಇದನ್ನು. ಹಾಗೆಯೇ ಪಾರಸಿಯಿಂದ ಬಂದಂಥವು ಅವಾಜು, ಅಬ್ಗಾರಿ, ಐನಾತಿ, ಕಾರ್ಬಾರ, ಕಿದ್ವಿ, ಕೊತ್ವಾಲ ಇವೆಲ್ಲ ಓದಿ ಉದಾಹರಣೆಗಳನ್ನೆಲ್ಲ ನಿಮ್ಮ ಜ್ಞಾನ ತಿಳ್ಕೊಂಡು ನಂತರ ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥವು ಅಂಗನವಾಡಿ, ಅಚಾನಕ್, ಆಲೋಚನಾ, ಅಸಾಮಿ, ಗಾದಿ, ಚಕ್ಕರ್ ಈ ಥರ. ಮುಂದೆ ಮರಾಠಿಯಿಂದ ಬಂದಂಥವು ಅವಘಡ, ಅವಕ, ಆಸುಪಾಸು, ಕಚೇರಿ, ಕಿಚಾಯಿಸು, ಕಿತಾಪತಿ ಉದಾಹರಣೆಗಳು. ನಂತರ ಲ್ಯಾಟಿನ್ ಭಾಷೆಯಿಂದ ಬಂದಂಥವು ಅಲಿಯಾಸ್, ಅಡ್ವೊಕೇಟ್, ಸ್ಪೀಟ್, ಕೋರಮ್, ಲಾಂಡ್ರಿ, ಸೆಮಿಸ್ಟರ್, ಹಾರ್ಮೋನಿಯಮು ಮುಂತಾದವು. ನಂತರ ಫ್ರೆಂಚ್ ಭಾಷೆಯಿಂದ ಬಂದಂಥವು ಆಕಿ, ಗ್ಯಾರಂಟಿ, ಕರ್ಫ್ಯೂ. ಪೋರ್ಚುಗೀಸ್ ಭಾಷೆಯಿಂದ ಬಂದಂಥವು ಸಾಬೂನು, ಮೇಜು, ಪಾದ್ರಿ. ಹೀಗೆ ಸಾಕಷ್ಟು ಇಡೀ ಭರತಖಂಡವನ್ನು ಆಳಿದಂಥ ಎಲ್ಲ ರಾಜಮನೆತನಗಳು ಅವರ ಆಡಳಿತ ಭಾಷೆ ಎಲ್ಲವೂ ಕೂಡ ಈ ಕನ್ನಡ ಭಾಷೆಯ ಮೇಲೆ ಪ್ರಭಾವ ಬೀರಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ನಂತರ ಅವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳಾಗಿರ್ತವೆ ಅನ್ನುವಂಥದ್ದು. ಇಲ್ಲಿ ನಮ್ಮ ಜ್ಞಾನಕ್ಕೆ ಇಷ್ಟನ್ನ ತಿಳ್ಕೊಬೇಕಾಗ್ತದೆ. ಇದಾದ ಮೇಲೆ ಬಂದಂಥದ್ದು ನಮಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಪದಗಳು ಪ್ರಮುಖವಾಗಿ ಕೇಳುವಂಥದ್ದು. ಅದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗ್ತದೆ. ಉದಾಹರಣೆಗೆ ಅದಕ್ಕೂ ಮೊದಲು ಇಲ್ಲಿ ಅನ್ಯ ದೇಶೀಯ ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದು ಎಲೆಕ್ಟ್ರಿಕ್ಕು, ಕಾರು, ಕಿಚನ್ನು, ರೇಡಿಯೋ, ಕ್ಯೂ, ಜುಹ್ವೆ, ಟ್ಯಾಂಕು, ಟ್ಯಾಕ್ಸಿ, ಕಂಪ್ಯೂಟ್ರು, ಫೋನು, ಬಾಟ್ಲಿ, ಸ್ಕೂಟಿ, ಸ್ಕರ್ಟು, ಸ್ಟಡಿ ರೂಮು, ಪಾಲಿಟಿಕ್ಸು, ಕಾಲೇಜ್, ಬಸ್ ಸ್ಟಾಪ್, ಲಾರಿ, ರಿಸೀವರು, ರಾಂಗ್ ನಂಬರು, ಹೀಗೆ ಸಾಕಷ್ಟು ಒಂದು ಅನ್ಯ ದೇಶೀಯ ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಇದಾದ ಮೇಲೆ ನಾವು ನೋಡುವಂಥದ್ದು ದೀರ್ಘಗದ್ಯ ಭಾಗದಲ್ಲೂ ಕೂಡ ಕೆಲವು ಅನ್ಯ ದೇಶೀಯ ಪದಗಳು ಬಂದಿರ್ತವೆ. ಗೇರ್ ಬಾಕ್ಸು, ನರ್ಸರಿ, ಬೋಲ್ಟು, ಸರ್ವೆ, ಸ್ಟೋರು, ಟೆಲಿಫೋನು, ಪದ್ಯ ಭಾಗ, ಪಾಠ ಭಾಗ, ಗದ್ಯ ಭಾಗ ಎಲ್ಲದರಲ್ಲೂ ಕೂಡ ಬರ್ತಾ ಹೋಗ್ತವೆ. ಇದನ್ನು ನಿಮ್ಮ ಜ್ಞಾನದ ಜನಗೋಸ್ಕರ ಓದ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ತತ್ಸಮ ತದ್ಭವ ಅಂದರೆ ಅದಕ್ಕೆ ಸಮನಾಗಿ ಬರುವಂತಹ ಪದ ತದ್ಭವ ಅಂತ ಕರೀತಾರೆ. ಅದನ್ನು ಸಮಸಂಸ್ಕೃತ ಅಂತಲೂ ಕೂಡ ಕರೀತಾರೆ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು ರೂಪುಗೊಂಡಿರುವ ಶಬ್ದಗಳನ್ನು ತದ್ಭವ ಅಂತ ಕರಿತೀವಿ. ಇಲ್ಲಿ ನೋಡಿ, ತತ್ ಅಂದರೆ ಅದಕ್ಕೆ, ಭವ ಅಂದರೆ ಹುಟ್ಟಿದದು ಅನ್ನುವಂಥ ಅರ್ಥ. ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಅತ್ಯಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದಗಳನ್ನು ತದ್ಭವಗಳೆನ್ನುತ್ತೇವೆ. ಮೂಲ ಸಂಸ್ಕೃತದಿಂದ ಬರುವಾಗ ಕನ್ನಡಕ್ಕೆ ಬಂದಾಗ ಅದು ಬೇರೆ ರೂಪವನ್ನು, ಬೇರೆ ಒಂದು ಪದ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ, ಅಲ್ಪ ಪ್ರಮಾಣದ ವ್ಯತ್ಯಾಸವನ್ನು ಕಾಣ್ತೀವಿ. ಅದನ್ನೇ ನಾವು ತದ್ಭವ ಎಂದು ಕರೆಯುತ್ತೇವೆ. ಅಂತ ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ಕನ್ನಡಕ್ಕೆ ಬಂದಿರುವ ಸಂಸ್ಕೃತ ಶಬ್ದಗಳು ಅನ್ನುವಂಥದ್ದು. ಸಂಸ್ಕೃತ ಅಂದರೆ ನಾವು ತತ್ಸಮ, ತದ್ಭವ, ಸಂಸ್ಕೃತ ತದ್ಭವ ಅನ್ನೋದು. ಇಲ್ಲಿ ಮಾಲಾ, ಮಾಲೆ, ಕಾವೇರಿ, ಕಾವೇರಿ, ಶಾಲಾ, ಶಾಲೆ, ಭಿಕ್ಷಾ, ಭಿಕ್ಷೆ, ದಯಾ, ದಯೆ, ಬಾಲ, ಬಾಲೆ, ಸಂಸ್ಥಾ, ಸಂಸ್ಥೆ, ವೇಳ, ವೇಳೆ, ಕ್ಷಮ, ಕ್ಷಮೆ, ಕರುಣಾ, ಕರುಣೆ, ಆಶಾ, ಆಸೆ ಅಥವಾ ಆಸೆ, ನಿದ್ರಾ, ನಿದ್ದೆ, ವದ, ವದೆ, ಜ್ವಾಲಾ, ಜ್ವಾಲೆ, ಲಕ್ಷ್ಮೀ, ಲಕ್ಷ್ಮಿ, ಗಂಗಾ, ಗಂಗೆ. ಈ ಮೇಲಿನ ಉದಾಹರಣೆಗಳಲ್ಲಿ ಗಮನಿಸಬೇಕಾಗಿರುವಂಥವು
ಅಕಾರ ಮತ್ತು ಆಕಾರಾಂತಗಳು ಯಕಾರಾಂತಗಳಾಗಿರುವಂಥವು. ಶಾಲಾ ಶಾಲೆ, ವದ ವದೆ, ಆಕಾರಗಳು ಏಕಾರಗಳಾಗಿರುವಂಥದ್ದನ್ನು ನಾವು ಮೇಲೆ ಕಾಣ್ತಾ ಹೋಗ್ತೀವಿ. ನಂತರ ಈ ಕಾರಗಳು ಈ ಕಾರಗಳಾಗಿರುವಂಥದ್ದು. ಕಾವೇರಿ ಕಾವೇರಿ, ಲಕ್ಷ್ಮೀ ಲಕ್ಷ್ಮೀ ಅನ್ನುವಂಥದ್ದು. ಹೀಗೆ ಸ್ವರ, ವ್ಯಂಜನ, ವಿಭಕ್ತಿ, ವಚನ, ಅಲ್ಪಪ್ರಾಣ, ಮಹಾಪ್ರಾಣ ಮುಂತಾದ ಬಗೆಯಲ್ಲಿ ತತ್ಸಮ ತದ್ಭವಗಳು ರೂಪಾಂತರ ಪಡೆಯುತ್ತವೆ. ನೋಡಿ, ಪದ್ಯಭಾಗದ ಕೆಲವು ತತ್ಸಮ ತದ್ಭವಗಳನ್ನು ನಾವು ಗಮನಿಸ್ಬೋದು. ತತ್ಸಮ ತದ್ಭವ: ಯಶ ಜಸ, ಮುಖ ಮೊಗ, ಗೂಕ ಗೂಬೆ ಅಥವಾ ಗೂಗೆ, ದರ ದರೆ, ಆಕಾಶ ಆಗಸ, ಹಾಗೆಯೇ ವೀರ ಬೀರ, ಪರೀಕ್ಷಿಸು ಪರಿಕಿಸು, ಯೋಗಿ ಜೋಗಿ, ಅಗ್ನಿ ಅಗ್ಗಿ ಅನ್ನುವಂಥದ್ದು. ಇವುಗಳಂತೆಯೇ ಗದ್ಯ ಭಾಗದಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳನ್ನು ನಾವು ಅಕಾರಾದಿಯಲ್ಲಿ ಪಟ್ಟಿ ಮಾಡಿಕೊಂಡರೆ ಅದನ್ನು ನಾವೀಗ ನೋಡ್ತಾ ಹೋಗೋಣ. ತತ್ಸಮ ತದ್ಭವ: ಹೊಸ ಹೊಸ, ವಿದ್ಯೆ ಬಿಜ್ಜೆ, ಲಕ್ಷ್ಮೀ ಲಕುಮಿ, ಪದ್ಮ ಪದುಮ, ದೆಸೆ ದಿಶಾ, ಪತ್ತು ಹತ್ತು, ರಕ್ತ ರಕುತ, ವ್ಯಾಮೋಹ ವಿಮೋಹ, ಬೀರ ವೀರ, ಮಾಣಿಕ್ಯ ಮಾಣಿಕ, ಹಾಗೆಯೇ ಪಾಲು ಆಲು, ಭಕ್ತಿ ಬಕುತಿ, ಮೊಗ ಮುಖ, ಪರುಷ ಸ್ಪರ್ಶ, ಜನ್ಮ ಜನುಮ, ಲತಾ ಲತೆ, ಯಮ ಜವ, ಲಕ್ಷ ಲಕ್ಕ, ಅಲ್ಲಿ ರಾಯ ರಾಜ, ಸವೆ ನವೆ ಅನ್ನುವಂಥದ್ದು. ಮುಂದೆ ಕೀರ್ತಿ ಕಿರುತಿ, ದಾಂಟು ದಾಟು, ವೈರಾಟ ವಿರಾಟ, ಗೂಗೆ ಗೂಬೆ, ಪಗೆ ಹಗೆ, ಯೋಗಿ ಜೋಗಿ, ವಿಷ ವಿಷ, ಕಾರ್ಯ ಕಜ್ಜ, ಕಾವ್ಯ ಕಬ್ಬ, ಕೆಳೆತನ ಗೆಳೆತನ, ವೈಶಾಖ ಇಲ್ಲಿ ಬೇಸಿಗೆ, ಕ್ಷಣ ಕ್ಷಣ, ಹರೆಯ ಪ್ರಾಯ, ಸಂಜೆ ಸಂಧ್ಯಾ, ಆಸ್ಪತ್ರೆ ಹಾಸ್ಪಿಟಲ್, ರಸ್ತೆ ರಾಸ್ತ, ಕುಬ್ಜ ಕುಬುಜ, ಶಕುಂತಲ ಶಕುಂತಲ, ಹಾಗೆ ಶಿಲುಬೆ ಸಿಲುಬೆ, ಪ್ರಾಣ ಹರಣ, ಆತ್ಮ ಆತುಮ, ದೃಷ್ಟಿ ದಿಟ್ಟಿ, ಗಾಣ ಗಾಳ, ಹೊತ್ತು ಪೊತ್ತು ಹೊತ್ತು, ಗಂಟ ಗಂಟೆ, ಗೈಮೆ ಗೇಯು, ವೈದ್ಯ ವೈದ್ಯ, ಸೋಂಕು ಸೋಕು, ಹಕ್ಕಿ ಪಕ್ಷಿ, ಆಕಾಶ ಆಗಸ, ವರ್ಷ ವರುಷ, ಸಂಸ್ಕೃತ ಸಕ್ಕದ, ಪುಸ್ತಕ ಹೊತ್ತಿಗೆ, ಸಂಸ್ಥೆ ಸಂಸ್ಥ, ಪಸಿ ಅಸ್ಸಿ, ರತ್ನ ರತುನ. ಇಲ್ಲಿ ಇವುಗಳಂತೆಯೇ ತತ್ಸಮ ತದ್ಭವಗಳನ್ನು ಅಕಾರಾದಿಯಾಗಿ ತದ್ಭವಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಈಗ ನೋಡ್ತಾ ಹೋಗೋಣ. ತತ್ಸಮ ತದ್ಭವಗಳು: ಅಗ್ನಿ ಅಗ್ಗಿ, ಆಕಾಶ ಆಗಸ, ಆಚಾರ್ಯ ಆಚಾರ್ಯ, ಅಮರ್ತು ಅಮೃತ ಅಮರ್ತು, ಆಯುಷ್ಯ ಆಯಸ್ಸು, ಔಷಧ ಔಷಧ, ಕೀರ್ತಿ ಕೀರ್ತಿ, ಕ್ಷಣ ಕ್ಷಣ,
ದಯ ದಯೆ, ದೃಷ್ಟಿ ದಿಟ್ಟಿ, ಗಂಗಾ ಗಂಗೆ, ಬೀಜ ಬಿತ್ತ, ನಿದ್ರಾ ನಿದ್ದೆ. ಹಾಗೆಯೇ ಇಲ್ಲಿ ತದ್ಭವಗಳು ಮತ್ತು ತತ್ಸಮಗಳು. ತದ್ಭವಗಳ ಕನ್ನಡ ಪದ, ತತ್ಸಮ ಅಂದರೆ ಸಂಸ್ಕೃತ ಪದ. ಅಡವಿ ಅಟವಿ, ಅಪ್ಪಣೆ ಆಜ್ಞೆ, ಅಜ್ಜ ಆರ್ಯ, ಅಕ್ಕರ ಅಕ್ಷರ, ಕ್ಷಮೆ ಕ್ಷಮಾ, ಕರುಣೆ ಕರುಣಾ, ಕತ್ತುರಿ ಕಸ್ತೂರಿ, ಶ್ರೀ ಸಿರಿ, ಜಸ ಯಶ, ಜೋಗಿ ಯೋಗಿ, ಜವ ಯಮ, ಧರೆ ದರ, ಸ್ನೇಹ ನೇಹ ಅನ್ನುವಂಥದ್ದು. ಹಾಗೆಯೇ ತದ್ಭವಗಳನ್ನು ನಾವು ನೋಡ್ತಾ ಹೋಗೋಣ. ತದ್ಭವಗಳು ಕನ್ನಡ ಓದೋಳು, ಅದೇ ಸಂಸ್ಕೃತ, ಕನ್ನಡದಿಂದ ಸಂಸ್ಕೃತ ಬರುವಂಥವು. ಗೂಕ ಗೂಗೆ, ಗ್ರಹ ಗರ, ಪರ್ಣ ವರ್ಣ ಅಥವಾ ಬಣ್ಣ, ಪಗೆ ಹಗೆ, ರಾಯ ರಾಜ ರಾಯ, ವೇಷ ಯಾಸ ಅಥವಾ ವೇಷ, ಆಶ್ಚರ್ಯ ಅಚ್ಚರಿ, ಉತ್ಸಾಹ ಉಕ್ಕೆವ, ಉದ್ಯೋಗ ಉಜ್ಜುಗ, ರುಜು ರುಜು, ಐಶ್ವರ್ಯ ಐಸಿರಿ, ಕಪಿಲೆ ಕವಿಲೆ, ಕರ್ಮ ಕರ್ಮ ಅಥವಾ ಕಮ್ಮ ಅನ್ನುವಂಥದ್ದು. ಹಾಗೆ ಮುಂದೆ ನಾವು ಇದೇ ರೀತಿಯಾಗಿ ನೋಡ್ತಾ ಹೋಗೋಣ. ಭಿಕ್ಷಾ ಬಿಕ್ಕೆ, ಮಾಲಾ ಮಾಲೆ, ಮೂರ್ತಿ ಮೂರುತಿ, ಮೃಗ ಮಿಗ, ಮೃದು ಮಿದು, ಯಂತ್ರ ಜಂತ್ರ, ಯೋಗಿ ಜೋಗಿ, ಪಯಣ ಪ್ರಯಾಣ ಪಯಣ, ವಿಭು ಪ್ರಭು, ವೇಳ ವೇಳೆ, ವಿದ್ಯೆ ಬಿಜ್ಜೆ, ವೀದಿ ಬೀದಿ, ಸಂಸ್ಕೃತ ಸಕ್ಕದ, ಶ್ರುತಿ ಸ್ತುತಿ, ಪಕ್ಷಿ ಹಕ್ಕಿ, ಪದ್ಮ ಪದುಮ, ಪಶು ಹಸು, ಭೃಂಗಾರ ಬಂಗಾರ, ಭೂಮಿ ಭುವಿ ಅನ್ನುವಂಥದ್ದು. ಹಾಗೆಯೇ ಪರಿಕಿಸು ಪರೀಕ್ಷಿಸು, ಪಳ್ಳ ಹಳ್ಳ, ಬನ್ನ ಬಂಗ, ಬೀರ ವೀರ, ಬಸದಿ ವಸತಿ, ಬನ ವನ, ಮೊಗ ಮುಖ, ಲಕ್ಕಿ ಲಕ್ಷ್ಮಿ, ಒದೆ ಒದ, ಶಾಲೆ ಶಾಲಾ, ಸಿರ ಶಿರ, ಸಂತೆ ಸಂಸ್ಥಾ ಅಥವಾ ಸಂಸ್ಥೆ, ಹಸಾದ ಪ್ರಸಾದ, ಹಂತಿ ಪಂಕ್ತಿ, ಮರ್ಕಟ ಮಕ್ಕಡ, ವಿಸ್ತಾರ ಬಿತ್ತರ, ಶಬ್ದ ಸಬುದ, ಶಯ್ಯ ಸಜ್ಜೆ, ಶೂನ್ಯ ಸೊನ್ನೆ ಅನ್ನುವಂಥದ್ದು. ಹಾಗೆಯೇ ಕಾವ್ಯ ಕಬ್ಬ, ಕ್ಷೀರ ಕೀರ, ಗುರು ಗೊರವ, ಗೆಳತಿ ಕೆಳದಿ, ಗೃಹ ಗೇಹ, ಚಂದ್ರ ಚಂದಿರ, ಚತುರ ಚದುರ, ಜೂಜು ದ್ಯೂತ, ತಟ ದಡ, ತ್ಯಾಗ ತ್ಯಾಗ, ದರ್ಶನ ದರ್ಶನ, ದೀಪ ದೀವ, ದೇವಕುಲ ದೇಗುಲ, ಧ್ವನಿ ದನಿ, ಸಹಸ್ರ ಸಾವಿರ ಸಾಸಿರ, ಆಶಾ ಆಸೆ, ಯುಗ ಜುಗ, ಯೌವನ ಜೌವನ. 2 ಅಂಕಗಳಿಗೆ ಇಷ್ಟು ಕೂಡ ನೀವು ಓದಬೇಕಾಗ್ತದೆ ವಿದ್ಯಾರ್ಥಿಗಳ. ಇದಾದ ಮೇಲೆ ಯಾವ ಯಾವ ವರ್ಷದಲ್ಲಿ ಯಾವ ಯಾವ ಪದಗಳು ಇಲ್ಲಿ ಬಂದಿದ್ದಾವೆ ಅನ್ನೋದನ್ನು ಬರೆದಿದ್ದೀವಿ ನೋಡಿ. ಮಾರ್ಚ್ 2015ರಲ್ಲಿ ನೋಡಿ, ಯೋಗಿ ಜೋಗಿ, ಮುಖ ಮೊಗ. ಹಾಗೆ ಜುಲೈ 15 ಕ್ಷಮ ಕ್ಷಮೆ, ಅಗ್ನಿ ಅಗ್ಗಿ. ನಂತರ ಮಾರ್ಚ್ 2016
ವೀರ ಬೀರ, ಕಸ್ತೂರಿ ಕತ್ತೂರಿ ಅನ್ನುವಂಥದ್ದು. ನಂತರ ಜುಲೈ 2016 ಆಕಾಶ ಆಗಸ, ಸಂಸ್ಕೃತ ಸಕ್ಕದ. ಮಾರ್ಚ್ 2017 ಸ್ವರ್ಗ ಸಗ್ಗ, ಗೂಗ ಕೂಗೆ ಅಥವಾ ಕೂಬೆ. ನಂತರ ಜುಲೈ 2018 ನೋಡಿ, ಪರಿಕಿಸು ಪರೀಕ್ಷಿಸು, ಆಗಸ ಆಕಾಶ. ನಂತರ ಮಾರ್ಚ್ 2018 ಲಕ್ಷ ಲಕ್ಕ, ಯಶ ಜಸ. ಮುಂದಿನದು ಮಾರ್ಚ್ 2020 ಪುಸ್ತಕ ಹೊತ್ತಿಗೆ, ಭಂಗ ಬನ್ನ. ನೋಡಿ ವಿದ್ಯಾರ್ಥಿಗಳ, ಇಷ್ಟೂ ಕೂಡ ನಿಮಗೆ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ನಿಮಗೆ 2 ಅಂಕಗಳಿಗೆ ಕೊಡ್ತಾರೆ. ನೀವು ಭಾಳ ಎಚ್ಚರಿಕೆಯಿಂದ ಇದನ್ನೆಲ್ಲ ಓದಿ ಗಮನ ಇಟ್ಟು ನೀವು ಕರಗತ ಮಾಡಿಕೊಂಡು ಆ ನಂತರ ನೀವು ಇದನ್ನು ಬರೀಬೇಕಾಗ್ತದೆ. ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿಗೆ ದೇಶೀಯ ಅನ್ಯ ದೇಶೀಯ ಪದಗಳು ಮುಗಿದು ಸಂಸ್ಕೃತ ಪದಗಳು ತತ್ಸಮ ತದ್ಭವಗಳು ಮುಗಿದಿದ್ದಾವೆ. ನಂತರ ನೋಡ್ತಾ ಹೋಗೋಣ ನುಡಿಗಟ್ಟುಗಳು ಅಥವಾ ನುಡಿಯ ಕಟ್ಟುಗಳು ಅನ್ನುವಂಥದ್ದು. ಧನ್ಯವಾದಗಳು.